ಗಾವೋ ವಿಶ್ವಸ್ಯ ಮಾತರಃ. ಒಂದು ವೇದಿಕೆಯಲ್ಲಿ ಅನೇಕ ಚಿಂತನೆಗಳು, ಸತ್ಯ ಒಂದೇ, ಬೆಳಕಿನ ಕಿರಣಗಳು ಹಲವು. ಪೃಥ್ವಿ, ಗಂಧವತಿ ಪೃಥ್ವಿ. ನಮ್ಮ ಪೃಥ್ವಿ ಸತ್ಯವನ್ನ ಧಾರಣೆ ಮಾಡ್ತಾಳಂತೆ. ಸೂರ್ಯನು ಸತ್ಯದ ತಪದಿಂದ ಬೆಳಕನ್ನ, ಪ್ರಖರವನ್ನ ನೀಡ್ತಾನಂತೆ. ಸತ್ಯ ಧರ್ಮದಲ್ಲಿ ನಿಲ್ಲುತ್ತೆ, ನೆಲೆಯೂರುತ್ತೆ. ಹೀಗಾಗಿ ಉತ್ತಮ ಕಾರ್ಯಗಳು, ಸತ್ಕಾರ್ಯಗಳಿಗೆ ಆದಿತ್ಯನೇ ಸಾಕ್ಷಿ ಅನ್ನುವಂಥ ಮಾತು ಕೂಡ ಇದೆ. ಹೀಗಾಗಿ ವಿಶ್ವಸಾಕ್ಷಿಯಾಗಿ, ಆತ್ಮಸಾಕ್ಷಿಯಾಗಿ, ಆದಿತ್ಯನ ಸಾಕ್ಷಿಯಾಗಿ ಜಗವು ಬೆಳಗುತ್ತೆ. ಬೆಳಕು ಬಾಳನ್ನ ಬಂಗಾರವಾಗಿಸುತ್ತೆ. ಕರ್ನಾಟಕ ಈ ದಿನ ನನಗೂ ಕೂಡ ಈ JD ಮೀಡಿಯಾ ಹೌಸ್ರವರು ಗುರುತಿಸಿ ಜ್ಯೋತಿಷ್ಯ ಕೇಸರಿ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮನಸ್ಸಿಗೆ ಬಹಳಷ್ಟು ತುಂಬ ಸಂತೋಷದ ಒಂದು ಸಮಯ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಅಭ್ಯಾಸವನ್ನು ಮಾಡಿ ಇಂಥ ಒಂದು ಪ್ರಶಸ್ತಿ ಪ್ರದಾನಗಳನ್ನು ಗುರುತಿಸಿ ಮಾಡೋಕ್ಕೆ ಮುಂದೆ ಬಂದಿರತಕ್ಕಂಥದ್ದಕ್ಕೆ ಮೊದಲಿಗೆ JD ಮೀಡಿಯಾ ಹೌಸ್ ರವರಿಗೆ ನನ್ನ ಸಂಪೂರ್ಣವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಯಥೇಚ್ಛವಾಗಿ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿ. ಜ್ಯೋತಿಷ್ಯ ಅಂತ ಅಂದರೆ ಕತ್ತಲನ್ನು ಹೋಗಲಾಡಿಸ್ತಕ್ಕಂಥ ಒಂದು ವಿದ್ಯೆ. ಜ್ಯೋತಿ ಅಂದರೆ ಬೆಳಕು, ಶ ಅಂದರೆ ಕತ್ತಲು. ಆ ಕತ್ತಲನ್ನು ಹೋಗಲಾಡಿಸ್ತಕ್ಕಂಥ ಒಂದು ವಿದ್ಯೆಯೇ ಜ್ಯೋತಿಷ್ಯ. ಆದರೆ ಒಳ್ಳೆಯ ಅಧ್ಯಯನವನ್ನು ಮಾಡಿರ್ತಕ್ಕಂಥವರನ್ನು ಗುರುತಿಸಲಿ, ಅವರಿಗೆ ಸನ್ಮಾನಿಸಲಿ. ಯಾಕೆ ಅಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಸುಳ್ಳಲ್ಲ. ಜ್ಯೋತಿಷಿ ಸುಳ್ಳಾಗಬಹುದೇ ವಿನಃ ಜ್ಯೋತಿಷ್ಯ ಸುಳ್ಳಲ್ಲ. ಇದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಕೂಡ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಅಂಗ, ಮಾನವನ ಒಂದು ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ ಅಂತಕ್ಕಂಥದ್ದಿದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನನ್ನನ್ನೂ ಕೂಡ ಗುರುತಿಸಿ ಈ ಪ್ರೆಸ್ ಕ್ಲಬ್ಬಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಕೇಸರಿ ಪ್ರಶಸ್ತಿ ಪ್ರದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಮನಸ್ಸಿಗಂತೂ ತುಂಬ ಸಂತೋಷ ಪಡುತ್ತೆ. ಹಾಗೂ ನನಗಿನ್ನ ಹೆಚ್ಚಾಗಿ ನನ್ನ ಭಕ್ತರುಗಳು ಬಹಳಷ್ಟು ಸಂತೋಷದ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ.